ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಮನೆಯಲ್ಲಿ ಹಬ್ಬ ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ಈ ವ್ಲಾಗಲ್ಲಿ ನಾನು ನಮ್ಮ ಮನೆ ಹಬ್ಬ ಹಾಗೂ ಅದರ ಪ್ರಿಪ್ರೇಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನಾದರೂ ನಾವು ಕಾರ್ಯ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ತಯಾರಿ ಇಲ್ಲದೆ ಇದ್ದರೆ ಆ ಕಾರ್ಯ ಸಕ್ಸಸ್ ಆಗುತ್ತೋ ಇಲ್ವೋ, ಬಟ್ ಮೋಸ್ಟ್ ಆಫ್ ದ ಟೈಮ್ ಸಕ್ಸಸ್ ಆಗಲ್ಲ. ಹಾಗಾಗಿ ನಮ್ಮಮ್ಮನೂ ಸಹ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈಗ ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಅಫ್ಕೋರ್ಸ್ ಎಲ್ಲರೂ ಆ ಕಾನ್ಸೆಪ್ಟಲ್ಲೇ ಮಾಡೋದಲ್ವ. ಎಸ್, ಆ್ಯಂಡ್ ಇದು ನಮ್ಮ ಮನೆಯ ಮಂಟಪ. ಈ ಮಂಟಪ ನಮ್ಮ ತಾತ ಮಾಡಿಸಿರೋ ಅಂಥದ್ದು. ಆ್ಯಂಡ್ ಇದು ತುಂಬ ಹಳೆ ಮಂಟಪ, ಒಂದು 25 ವರ್ಷ ಆಗಿರ್ಬೋದೇನೋ, ಅದಕ್ಕಿಂತ ಮೇಲೆ ಆಗಿರ್ಬೋದೇನೋ. ಸೊ ನಮ್ಮಮ್ಮ ಮಂಟಪದ ಒಳಗೆ ರಂಗೋಲಿನ ಹಾಕಿ ಮಾಡ್ತಿದ್ದಾರೆ. ಆ್ಯಂಡ್ ಮಂಟಪದ ಒಳಗೆ ನಾವು ಗೌರಿನ ಕೂಡಿಸ್ತೀವಿ, ಅದರ ಕೆಳಗೆ ನಾವು ಗಣಪತಿನ ಕೂಡಿಸೋವಂಥದ್ದು. ಮುಂಚೆ ಈ ಡ್ರಾಲೇ ಗಣಪತಿ ಅಂದರೆ ಅದು ಪ್ಲೇಟಲ್ಲಿ ಕೂಡಿಸ್ತಿದ್ರು, ಬಟ್ ಇವಾಗ ಅದು ತಡಿಯಲ್ಲ. ಹಾಗಾಗಿ ಬನ್ನಿ ಹಾಗಾದರೆ ನಮ್ಮ ಮನೆ ಹಬ್ಬ ಹೇಗಾಯಿತು ಅಂತ ನೋಡೋಣ. ಸೊ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಗಣಪ ತಂದಿಲ್ಲ, ಇನ್ನು ಗಣಪ ಗೌರಿ ಎರಡೂ ತಂದಿಲ್ಲ, ತರಬೇಕು. ಗುಡ್ ಫೀಲಿಂಗ್. ನಾನು ಆ್ಯಕ್ಚುಲಿ ಹಾಂ ಫೈನ್ ಕೊಡೋಣ ಬನ್ನಿ. ಸೊ ಆ್ಯಕ್ಚುಲಾಗೆ ಈ ಥರ ಕವರ್ ಆಗಿದೆ, ಚೆನ್ನಾಗಂತ ಇದೆಯಲ್ಲ. ಇನ್ನು ಗಣಪತಿ ಮತ್ತು ಗೌರಿ ಮತ್ತು ಗಣಪತಿನ ಇಟ್ಟರೆ ಫುಲ್ ರೆಡಿ ಆಗುತ್ತೆ. ಆ್ಯಂಡ್ ನಾಳೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೇನೆ, ಈಗಲೇ ತೋರಿಸ್ತಿದ್ದಾಳೆ ಅನ್ಕೋತಿದ್ದೀರಾ. ವ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅದಾದಮೇಲೆ ಅಫ್ಕೋರ್ಸ್ ಅದನ್ನು ವೀಡಿಯೋ ಮಾಡಿಲ್ಲ ಅಂದರೆ ಏನೂ ಕೆಲಸನೇ ಮಾಡಿಲ್ವೇನೋ ಅಂತ ಅಂದ್ಕೊಂಡ್ಬಿಡ್ತೀರೇನೋ ಅಂತ ತೋರಿಸ್ತಿದ್ದೀನಿ. ಜೋಕ್ಸ್ ಅಪಾರ್ಟ್. ಮುತ್ತೈದೆಯರು ಬರ್ತಾರಲ್ಲ, ಸೊ ಅವ್ರುಗಳಿಗೆ ನಾವು ಏನು ಕೊಡಬೇಕು, ಕುಂಕುಮ ಕೊಡಬೇಕು. ಅದಕ್ಕೆ ನಾನು ಬಳೆಗಳನ್ನೆಲ್ಲ ನೀಟಾಗೆ 4 ಬಳೆಗಳನ್ನ ಇಟ್ಟು ಅದಕ್ಕೆ ಟೇಪ್ನೆಲ್ಲ ಹಾಕಿ ಇದು ಮಾಡ್ತಿದ್ದೆ. ಆ್ಯಕ್ಚುಲಿ ಫಸ್ಟಲ್ಲಿ ದಾರ ಹಾಕ್ಕೊಂಡೆ, ದಾರಲ್ಲಿ ಅದು ಅಷ್ಟು ಟೈಟಾಗಿ ಕೂರದೇ ಇರೋ ಕಾರಣ ಟೇಪ್ ಹಾಕ್ಕೊಂಡು ನೀಟಾಗೆ ನಾನು ಅದನ್ನು ಮಾಡ್ತಿದ್ದೆ. ಆ್ಯಂಡ್ ಎಸ್, ಆ್ಯಂಡ್ ಇದು ಆ್ಯಕ್ಚುಲಿ ನನ್ನ ಐಡಿಯಾ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಅಫ್ಕೋರ್ಸ್ ತುಂಬ ಜನ ನೋಡಿದ್ಮೇಲೆ ಈ ಐಡಿಯಾ ಬಂದಿತ್ತು. ಈ ಥರ ಒಂದು ಪೇಪರ್ ಬ್ಯಾಗಲ್ಲಿ ಹ್ಯಾಪಿ ಗೌರಿ ಗಣೇಶ ಅಂತ ಬರೆದು ಅದರಲ್ಲಿ ತಾಂಬೂಲ ಇಟ್ಕೊಡೋ ಅಂಥದ್ದು. ಇನ್ನೂ ತುಂಬ ಜನ ಯೂನಿಕಾಗಿ ಮಾಡ್ತಾರೆ, ಬಟ್ ನಾವು ಪ್ರಿಪ್ರೇಷನ್ಗೆ ಅಂದರೆ ಎಲ್ಲೂ ಹೊರಗಡೆ ಹೋಗಲಿಲ್ಲ, ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡಿದ್ರಿಂದ ಈ ಥರ ಐಡಿಯಾನ ಯೂಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನೇಲಿ ಸ್ವಲ್ಪ ಇದು 1 ಪ್ಯಾಕ್ ಫುಲ್ ಪೇಪರ್ ಬ್ಯಾಗ್ಸ್ ಇತ್ತು, ಸೊ ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ. ಹೇಗೆ ಅನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಯಾ, ಸೊ ಇವಾಗಿದು ಬಾಗ್ನ ಕುಂಕುಮಕ್ಕೆ ಕೊಡೋಕ್ಕೆ ಇದು ರೆಡಿಯಾಗಿದೆ. ಆ್ಯಂಡ್ ನಾನು ನಿಮ್ಗೆಲ್ರಿಗೂ ನಾನು ವೇರ್ ಮಾಡ್ತಿರೋ ಅಂಥ ಡ್ರೆಸ್, ಮೈ ಔಟ್ಫಿಟ್ ಇಸ್ ಮೈ ಮದರ್ಸ್ ರೇಷ್ಮೆ ಸೀರೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಬೆಳಗ್ಗೆ ನಮ್ಮ ಮನೆ ಮುಂದೆ ಹಾಕಿರೋವಂಥ ರಂಗೋಲೆ. ಆ್ಯಂಡ್ ಸೊ ಈ ರಂಗೋಲಿ ಏನು ನೋಡ್ತಿದ್ದೀರಾ ಆವಾಗ ಮತ್ತು ಇವಾಗ, ಇದು ಬಂದು ಗೌರಿ ಹಬ್ಬ ದಿನ ಬೆಳಗ್ಗೆ ಹಾಕಿರೋ ಅಂಥ ರಂಗೋಲೆ. ಆ್ಯಂಡ್ ನಮ್ಮ ಮನೆ ಮಂಟಪ ಇವಾಗ ಈ ಥರ ಇದೆ. ಆಮೇಲೆ ಹೇಗಾಗುತ್ತೆ ಅಂತ ನೀವೇ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಗೌರಿ ಹಬ್ಬ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ. ನಿಮಗೆ ಆಮೇಲೆ ನಾನು ಥಾಡೆಡ್ ತೋರಿಸ್ತೀನಿ. ಸೊ ಹೂವೆಲ್ಲ ಮುಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇವತ್ತು. ಫುಲ್ ಟ್ರೆಡಿಷನಲ್ ಆಗಿ ರೋಶನಿ ರೆಡಿ ಆಗಿದೆ ಇವತ್ತು. ಆ್ಯಂಡ್ ಬನ್ನಿ ನಾವು ನಮ್ಮ ಮಂಟಪನ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಪೂಜೆ ಶುರು ಆಗಿಲ್ಲ, ಪೂಜೆ ಶುರು ಆದಾಗ ಪೂಜೆ ಎಲ್ಲ ಹೇಗಾಯಿತು ಅಂತ ತೋರಿಸ್ತೀನಿ. ಪೂಜೆ ಮಾಡೋವಾಗ ಅಫ್ಕೋರ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು 3 ಜನನೂ ಪೂಜೆ ಮಾಡೋದ್ರಿಂದ, ಅಂದರೆ ಅಪ್ಪ ಪೂಜೆ ಮಾಡಿಸ್ತಿರ್ತಾರೆ, ನಾನು ಅಮ್ಮ ಪೂಜೆ ಮಾಡ್ತಿರ್ತೀವಿ, ಹಾಗಾಗಿ ಮಾಡಲಿಕ್ಕಾಗಲ್ಲ. ಬಟ್ ಪೂಜೆ ಆದಮೇಲೆ ತೋರಿಸ್ತೀನಿ ಲೈಕ್ ಹೇಗೆ ನಾನು ಮಾಡಿದ್ದೀನಿ ಅಂತ. ಸೊ ನಮ್ಮಮ್ಮ ಏನೋ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಗೊತ್ತಾ? ಈ ಸ್ಯಾರಿ ನಾನೇನು ಉಟ್ಟಿದ್ದೀನಿ, ಇದು ನಮ್ಮ ಅಮ್ಮನ ಮದುವೆ ಸೀರೆ ಫ್ರೆಂಡ್ಸ್. ನೋಡಿ, ನಾನು ಆಮೇಲೆ ತೋರಿಸ್ತೀನಿ ನೀಟಾಗಿ. ಇದು ನಮ್ಮ ಅಮ್ಮನ ಮದುವೆ ಸೀರೆ ನಾನು ಉಟ್ಕೊಂಡಿರೋದು. ಅಂದರೆ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ಉಟ್ಕೊಂಡೆ. ಸೊ ಇದೊಂದೇ ಸೀರೆ ಈ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ, ನಮ್ಮ ಅಮ್ಮನ ಹತ್ರ ಇರೋದು. ಆ್ಯಂಡ್ ಇದು ಚೆನ್ನಾಗಿ ಕಾಣ್ತಿದ್ಯಾ? ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಬನ್ನಿ ಹಾಗಾದರೆ ಪೂಜೆ ಶುರು ಮಾಡ್ಕೊಂಬಿಡೋಣ.
ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ದೋರ ಬಂಧನನ ಕಟ್ಕೋತೀವಲ್ಲ, ದೋರ ಬಂಧನ ಅಮ್ಮಂಗೆ ಕಟ್ತಿದ್ದಾರೆ, ನೆಕ್ಸ್ಟ್ ನನಗೂ ಕಟ್ತಾರೆ. ಸೊ ನಮ್ಮ ಅಮ್ಮಂಗೆ ನಗು ನಗು ಅಂತಿದ್ದೆ, ನಮ್ಮ ಅಪ್ಪನೂ ನಗು ನಗು ಅಂತಿದ್ದೆ. ಸೊ ಅವ್ರು ನಗ್ತಿದ್ದಾರೆ. ಇವಾಗ ನೋಡಿ ನಾನು ಎಷ್ಟು ಚೆನ್ನಾಗಿ ಎಷ್ಟು ಪೋಸ್ ಕೊಡ್ತೀನಿ ನೋಡಿ ನಾನು. ಹಾಯ್ ಫ್ರೆಂಡ್ಸ್, ಸೊ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿದಿತ್ತು. ಸೊ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಇವಾಗ ನಾವು ನಮ್ಮ ದೇವಿನ ಅಂದರೆ ನಮ್ಮ ತಾಯಿನ ಹೇಗೆ ಅಲಂಕಾರ ಮಾಡಿದ್ದೀವಿ, ಏನು ಎತ್ತ ಅಂತೆಲ್ಲ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಹಾಗಾದರೆ ಬನ್ನಿ ಹೋಗಿ ಒಂದು ಕ್ವಿಕ್ ಶಾರ್ಟ್ನ ನೋಡ್ಕೊಂಬನ್ನಿ. ಸೊ ಇವತ್ತು ಗಣೇಶ ಹಬ್ಬ. ನಿನ್ನೆ ಗೌರಿ ಹಬ್ಬದ್ದು ನೀವು ನಾವು ಹೇಗೆ ಅಲಂಕಾರ ಮಾಡಿದ್ವಿ ಅದನ್ನು ನೋಡಿದ್ರಲ್ಲ. ಸೊ ಇವಾಗ ಕಂಟಿನ್ಯೂಷನ್ ಆಗಿ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಗಣಪತಿ ಅಪ್ಪ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ, ತೋರಿಸ್ತೀನಿ. ಆ್ಯಕ್ಚುಲಿ ನೆನ್ನೆನೂ ತೋರ್ಸೋಕ್ಕಾಗಲಿಲ್ಲ, ಏನಕ್ಕಂದ್ರೆ ಆ ಸ್ಯಾರಿ ಫುಲ್ ರೇಷ್ಮೆ ಸೀರೆ ಸಿಕ್ಕಾಪಟ್ಟೆ ದೊಡ್ಡದು ಹೆವಿ ಇತ್ತು. ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೇಗ ಬಿಚ್ಚಿಬಿಟ್ಟೆ ಫೋಟೋಸ್ ತಗೊಂಡು. ಆ ಫೋಟೋಸ್ನ ಲಾಸ್ಟಲ್ಲಿ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಹಾಗಾದರೆ ಗೌರಿ ಗಣೇಶ ಹಬ್ಬ ಇವತ್ತು. ಆ್ಯಂಡ್ ಅಪ್ಪ ಮಾಡ್ತಿದ್ದಾರೆ. ಬನ್ನಿ ಹಾಗಾದರೆ ನಾನು ನಿಮಗೆ ನಮ್ಮ ಮನೆ ಗಣೇಶನ ತೋರಿಸ್ತೀನಿ. ಈ ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ 10th ಸರಸ್ವತಿ ಪೂಜೆಗೆ ತೊಗೊಂಡಿರೋ ಡ್ರೆಸ್ ಇದು. ಸೊ ಇದು ಈ ಥರ ಇದೆ. ಇಟ್ ಈಸ್ ಅ ಟೈಪ್ ಆಫ್ ಅ ಲಂಗ ಬ್ಲೌಸ್ ಥರನೇ ಕಾಣುತ್ತೆ, ಬಟ್ ಜಾಯಿನ್ ಆಗಿದೆ. ಇನ್ನು ಸಖತ್ ಪ್ರೀತಿಯಾಗಿರೋ ಡ್ರೆಸ್ ಇದು. ಸೊ ಇದು ನಾನು ವೇರ್ ಮಾಡಿದ್ದೀನಿ. ಬನ್ನಿ ಹಾಗಾದರೆ ನಮ್ಮ ಮನೆ ಗಣಪತಿನ ನೋಡ್ಕೊಂಡು ಬರೋಣ. ಇವಾಗ ನಮ್ಮ ಮನೆಯಲ್ಲಿ ಸಂಜೆ ಗಣಪತಿ ಹಬ್ಬ ಅಂದರೆ ಲೈಕ್ ಕತೆ ಓದ್ಬಿಟ್ಟು ವಿಸರ್ಜನೆ ಎಲ್ಲ ನಾವು ಇವತ್ತೇ ಬಿಡ್ತಾ ಇದ್ದೀವಿ ಗಣಪತಿನ. ಅಂದರೆ ನಮ್ಮ ಏರಿಯಾಲಿ ಟ್ಯಾಂಕನ್ನು ತರಿಸಿದ್ದಾರೆ. ಸೊ ನಾವು ಅಲ್ಲೇ ಹೋಗಿ ಇವತ್ತು ಬಿಟ್ಬಿಡ್ತಿದ್ದೀವಿ. ಆ್ಯಂಡ್ ಇವಾಗ ಅಮ್ಮ ಗೌರಿಗೆ ಸೋಬ್ಲಕ್ಕಿನ ತುಂಬಿಬಿಟ್ಟು ಆಮೇಲೆ ವಿಸರ್ಜನೆ ಮಾಡಿಬಿಟ್ರೆ ನಮ್ಮ ಗೌರಿ ಗಣೇಶ ಹಬ್ಬ ಈ ವರ್ಷದ್ದು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅರೌಂಡ್ 8:30 ಹಂಗೆ ನಾವು ಹೋಗಿ ಗಣಪತಿನ ಟ್ಯಾಂಕರ್ಗೆ ಬಿಟ್ಟು ಬರ್ತೀವಿ. ಸೊ ಅಪ್ಪ ನೋಡ್ಕೊಂಬರೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಬೈ ದ ವೇ ದಿಸ್ ಇಸ್ ಮೈ ಔಟ್ಫಿಟ್. ನನ್ನ ಔಟ್ಫಿಟ್ನ ನನಗೆ ತೋರಿಸ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಸ್ಯಾರಿ ಹೇಗೆ ಕಾಣ್ತಿದೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ವಿಸರ್ಜನೆ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು. ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು. ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿ ದರ್ಭದ ಹುರಿಯನ್ನು, ಕೃಷ್ಣಾರ್ಜುನವನ್ನು, ದಂಡವನ್ನು ಎನ್ನದೆ ಉಪಾಯನವನ್ನು ನೀಡಬೇಕು. ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು. ಸೊ ಅಪ್ಪ ಗಣಪತಿ ಮತ್ತು ಗೌರಿನ ವಿಸರ್ಜನೆ ಮಾಡ್ತಿದ್ದಾರೆ, ಮತ್ತು ಅಮ್ಮ ಗೌರಿಗೆ ಸೋಬ್ಲಕ್ಕಿನ ತುಂಬ್ತಾ ಇದ್ದಾರೆ.
ಗೌರಿ ಗಣಪತಿನ ವಿಸರ್ಜನೆ ಮಾಡಿ ಬಂದಮೇಲೆ ಮನೆಯಲ್ಲಿ ದೋಸೆ ಮಾಡಿರಬೇಕು. ದೋಸೆ ಬೆಲ್ಲ ಕಾಯಿ. ಸೊ ಈ ವರ್ಷದ ಗೌರಿ ಗಣೇಶ ಹಬ್ಬ ಮುದ್ದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ಸಿಂಪಲ್ಲಾಗಿ, ಆಮೇಲೆ ತುಂಬ ಗ್ರ್ಯಾಂಡಾಗೂ ಸಿಂಪಲ್ಲಾಗೂ ನಮ್ಮ ಮನೆಯಲ್ಲಿ ಈ ವರ್ಷ ಗೌರಿ ಗಣೇಶ ಹಬ್ಬ ಮಾಡಿದ್ವಿ. ತುಂಬ ಖುಷಿಯಾಯಿತು. ಅದನ್ನು ನಾನು ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದು ಇನ್ನೂ ಖುಷಿಯಾಯಿತು. ಆ್ಯಂಡ್ ಈ ವರ್ಷ ಸ್ವಲ್ಪ ಜಾಸ್ತಿ ಖುಷಿಯಾಯಿತು. ಏನಕ್ಕೆ ಅಂದರೆ ನಾನು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಕಾಂಟ್ರಿಬ್ಯೂಟ್ ಅಂದರೆ ನಾನು ಅಷ್ಟೊಂದು ತ್ಯಾಗ ಮಾಡಿಬಿಟ್ಟಿದ್ದೀನಿ. ಲೈಕ್ ನಾನು ಸ್ವಲ್ಪ ಸಾಥ್ ಕೊಡ್ತಿದ್ದೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಈ ಸಲ. ಯೂಶ್ವಲಿ ನಮ್ಮ ಮನೆಯಲ್ಲಿ ನಮ್ಮ ತಾತ ಮತ್ತು ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ಮಾಡೋರು. ಹಾಗಾಗಿ ನನಗೆ ಅಂದರೆ ನಂಗೆ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ ಅಂದಿದ್ರೆ ಅವ್ರು ಬಿಡ್ತಿರ್ಲಿಲ್ಲ, ಬೇಡ ನೀನು ಆರಾಮಾಗಿ ಕೂತ್ಕೊ ಹಿಂಗೆ ಮಾಡು ಅಂತ. ಬಟ್ ಈ ಸಲ ತಾತ ಇಲ್ಲದೆ ಇರೋ ಕಾರಣ ನಾನು ನಮ್ಮ ತಾತನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿದ್ದು. ನನಗೆ ಇನ್ನೂ ಖುಷಿ ಆಯಿತು. ಆ್ಯಂಡ್ ನಾನು ಇಷ್ಟು ಚೆನ್ನಾಗಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ, ಅದೆಲ್ಲ ನನಗೆ ಖುಷಿ ಆಗ್ತಿದೆ. ತುಂಬ ಖುಷಿಯಾಯಿತು, ಹೇಳ್ಕೊಳಕ್ಕೆ ಆಗಲಿಲ್ಲ. ಆ್ಯಂಡ್ ಚೆನ್ನಾಗಿ ಮಾಡಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಇದೆ. ಆ್ಯಂಡ್ ಹಬ್ಬ ಅಂತ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿರ್ತೀವಿ, ಹಬ್ಬ ಅಂದಮೇಲೆ ಅಷ್ಟೇ ನನಗೆ ಸುಸ್ತಾಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದು ಬಟ್ಟೆಗಳಂತೂ ಎಷ್ಟು ಹರಡಿದ್ದೀನಿ ಅಂದರೆ ಅಷ್ಟು ಹರಡಿದ್ದೀನಿ. ಆಲ್ಮೋಸ್ಟ್ 2 ದಿನವೂ ಬಟ್ಟೆಗಳಂತೂ ಕೆದ್ಲಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನಾಳೆ ಕೂತ್ಕೊಂಡು ನಾನು ಫುಲ್ ನೀಟಾಗಿ ಮತ್ತೆ ಆರ್ಗನೈಸ್ ಮಾಡಬೇಕು. ಅದೆಲ್ಲ ಏನಾಗೋಗ್ಬಿಡುತ್ತೆ. ಬಟ್ ಹಬ್ಬ ಚೆನ್ನಾಗಾಯಿತು, ಅದೇ ಮುಖ್ಯ ಅಲ್ವಾ. ನಿಮ್ಮ ಮನೇಲಿ ಹೇಗೆ ನೀವು ಹಬ್ಬ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನಮ್ಮನೆ ಹಬ್ಬ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ಮರಿಬೇಡಿ, ಓಕೆನಾ? ಫೈನ್. ಆ್ಯಂಡ್ ಎಸ್, ಯಾರಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡೋ ಟಕ್ಕಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವೀಡಿಯೋಲಿ ಇದೇ ಥರ ಮತ್ತೆ ಖುಷಿಯಾಗಿ ಮೀಟ್ ಆಗೋಣ. ಆ್ಯಂಡ್ ಎಸ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಸರಿ, ಇನ್ನೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು, ಓಕೆನಾ? ಫೈನ್, ಬಾಯ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ.